ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾವು ಕನ್ನಡ ಫಿಲ್ಮ್ ಆ್ಯಕ್ಟರ್ ದರ್ಶನ್ ಅವರ ಭಾವಚಿತ್ರವನ್ನು ಡ್ರಾ ಮಾಡ್ತಾಯಿದ್ವಿ. ನಾನು ಇದನ್ನು ಮೊದಲಿಗೆ ಗ್ರೈಡ್ ಮುಖಾಂತರ ಡ್ರಾ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾವು 1 ಸೆಂಟಿಮೀಟರ್ಗೆ ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನಾನು ಡ್ರಾ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ಫೇಸ್ ಚಿತ್ರ, ಯಾವುದೇ ವ್ಯಕ್ತಿ ಚಿತ್ರ ಬರೀಬೇಕು ಅಂದರೆ ನಾವು ಹೇಗಿದೆ ಹಾಗೆ ಬರೀಬೇಕು ಅಂದರೆ ನಾವು ಈ ಥರ ಬಾಕ್ಸ್ ಹಾಕೊಂಡು ಗ್ರೈಡ್ ಹಾಕೊಂಡು ಬರೆದ್ರೆ ಅದು ಕ್ಲೀನಾಗಿ ಬರುತ್ತೆ, ಹಾಗೆ ಬರುತ್ತೆ. ನಾವು 1 ಸೆಂಟಿಮೀಟರ್ಗೆ ಹಾಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಗ್ರೈಡ್ ಹೇಗೆ ಹಾಕೊಳ್ಳೋದು, ಆ ಗ್ರೈಡ್ ಹಾಕೊಂಡು ಹೇಗೆ ಡ್ರಾ ಮಾಡೋದನ್ನು ವೀಡಿಯೋ ಮಾಡ್ತೀನಿ, ಹಾಗೂ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಈಗ ಮಾಮೂಲಿ ನಾನು ಡ್ರಾ ಮಾಡ್ತಾಯಿದ್ದೀನಿ, ಅದನ್ನು ಹಾಕಿದ್ದೀನಿ ಅಷ್ಟೇ. ದರ್ಶನ್ ಅವರ ಭಾವಚಿತ್ರನ ಡ್ರಾ ಮಾಡೋಕೆ ಫುಲ್ A4 ಶೀಟಲ್ಲಿ 1 ಸೆಂಟಿಮೀಟರ್ಗೆ 16 ಬಾಕ್ಸ್, ಅಗಲ 16, ಉದ್ದ 22 ಬಾಕ್ಸ್ ಹಾಕ್ಕೊಂಡು ಡ್ರಾ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ನಾವು ಗ್ರೈಡ್ ಹಾಕೊಂಡು ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಡ್ರಾ ಮಾಡ್ಬೋದು. ಮತ್ತು ನಾವು ಹಾಗೆ ಡ್ರಾ ಮಾಡ್ತೀವಿ ಅಂದರೆ ಯಾವ್ದಾದ್ರು ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಫೇಸಲ್ಲಿ. ಇಲ್ಲ ಕಣ್ಣು, ಇಲ್ಲ ಮೂಗು, ಇಲ್ಲ ಬಾಯಿ ಯಾವ್ದಾದ್ರು ದೊಡ್ಡದಾಗ್ಬೋದು, ಇಲ್ಲ ಚಿಕ್ಕದಾಗ್ಬೋದು. ಆದರೆ ಗ್ರೈಡ್ ಹಾಕೊಂಡು ಮಾಡಿದ್ರೆ ಎಲ್ಲ ಒಂದೇ ರೀತಿ ಬರುತ್ತೆ, ಕ್ಲೀನಾಗಿರುತ್ತೆ. ಅದರಿಂದ ಗ್ರೈಡ್ ಹಾಕೊಂಡು ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ಹಾಕೋ ವೀಡಿಯೋಗಳನ್ನ ಪ್ರತಿಯೊಂದನ್ನು ನೋಡಿ. ಏನೇ ಇದ್ರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳಾಗ್ತಾ ಇರ್ತೀವಿ, ನೋಡಿ. ಇನ್ನು ಗ್ರೈಡ್ ಮುಗಿತಾ ಬಂತು, ನೋಡ್ಬೋದು. ಈ ಗ್ರೈಡ್ ಹಾಕೊಂಡ್ರೆ ನಾವು ಯಾವುದೇ ಚಿಕ್ಕ ಫೋಟೋನ ಕೂಡ ದೊಡ್ಡದಾಗಿ ಮಾಡ್ಬೋದು. ನೋಡಿ, ನಾವು ಗ್ರೈಡ್ ಹಾಕೊಂಡಿದ್ದೆಲ್ಲ ಅಳಿಸ್ಬಿಡ್ಬೇಕು. ಸ್ಕೆಚ್ ಹಾಕೊಂಡಿದ್ದು ಯಾವತ್ತೂ ಲೈಟಾಗಿ ಸ್ಕೆಚ್ ಹಾಕಬೇಕು, ಡಾರ್ಕಾಗಿ ಹಾಕಬಾರ್ದು. ಇವಾಗ ಅದೇ ಥರ ಲೈಟಾಗಿ ಹಾಕೊಂಡಿದ್ದೀನಿ. ಇವಾಗ ಅದಕ್ಕೆ ಕಲರಿಂಗ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಕಲರ್ ಪೆನ್ಸಿಲಿ ಫೇಸ್ ಕಲರ್ದೇ ಕಲರ್ಸ್ಗಳು ಬರ್ತವೆ ಕಲರ್ ಪೆನ್ಸಿಲಲ್ಲಿ. ಅದನ್ನು ಮೊದಲು ಲೈಟಾಗಿ ಹಾಕೊಳ್ತಾ ಇದ್ದೀನಿ. ಯಾಕೆಂದರೆ ಮುಖದಲ್ಲಿ ಒಂದೇ ಥರ ಕಲರ್ ಇರೋಲ್ಲ, ಎಲ್ಲ ಮಿಕ್ಸ್ ಇರುತ್ತೆ. ನಾವು ಫೋಟೋ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಒಂದು ಕಡೆ ಡಾರ್ಕ್ ಇರುತ್ತೆ, ಒಂದು ಕಡೆ ಲೈಟ್ ಇರುತ್ತೆ. ಆ ಥರ ನೀವು ನೋಡ್ಬೋದು. ಇಲ್ಲಿ ನಾನು ಅದಾದಮೇಲೆ ಸ್ವಲ್ಪ ಬ್ರೌನಲ್ಲಿ ನಾನು ಶೇಡಿಂಗ್ ಮಾಡ್ತಾಯಿದ್ದೀನಿ. ಉಬ್ಬಿನ ಹತ್ರ ಮತ್ತು ಕಣ್ಣ ಹತ್ರ ನಾವು ಮೊದಲು ಈ ಥರ ಲೈಟಾಗಿ ಬ್ರೌನಲ್ಲಿ ಸ್ವಲ್ಪ ಮಾಡ್ಕೊಂಡ್ರೆ ಆಮೇಲೆ ನಾವು ಡಾರ್ಕ್ ಬ್ರೌನಲ್ಲಿ ಆಮೇಲೆ ಇನ್ನೊಂದು ಸ್ವಲ್ಪ ಶೇಡಿಂಗ್ ಕೊಟ್ಕೋಬೋದು. ಲೈಟಾಗಿ ನಾವು ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನಾವು ಡಾರ್ಕ್ ಎಲ್ಲಿ ಬೇಕು ಅಲ್ಲಲ್ಲಿ ಸ್ವಲ್ಪ ಕೊಟ್ಕೊಂಡ್ರೆ ನಾವು ಒಂದೇ ಸಾರಿ ಡಾರ್ಕ್ ಮಾಡಿಬಿಟ್ರೆ ಆಮೇಲೆ ನಾವು ಲೈಟಾಗಿ ಮಾಡೋಕ್ಕಾಗಲ್ಲ. ಅದರಿಂದ ಮೊದಲಿಂದ ನಾವು ಲೈಟ್ ಶೇಡಿಂದ ಮಾಡ್ಕೊಂಡು ಡಾರ್ಕ್ ಕೊನೆಯಲ್ಲಿ ಡಾರ್ಕಲ್ಲಿ ಇದು ಮಾಡ್ಕೋಬೇಕು. ತುಟಿಗೆ ನಾನು ರೋಸ್ ಕಲರ್ ಲೈಟಾಗಿ ಹಾಕ್ತಾಯಿದ್ದೀನಿ, ಅದನ್ನು ಮಾಡ್ಬೋದು. ಆಮೇಲೆ ಅದರಲ್ಲೇ ಸ್ವಲ್ಪ ಡಾರ್ಕಾಗಿ ಶೇಡಿಂಗ್ ಕೊಡೋದು. ಪೆನ್ಸಿಲ್ ನಾವು ಬಳಸೋ ರೀತಿ ಒಂದು, ಮತ್ತು ನಾವು ಬಳಸೋ ಪೇಪರ್ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಯಾಕೆಂದರೆ ನಾವು ಇದಕ್ಕೆ ಅಂತ ಒಳ್ಳೆ ಕ್ವಾಲಿಟಿ ಪೇಪರು, ಇದಕ್ಕೆ ಅಂತಲೇ ಡ್ರಾಯಿಂಗ್ ಶೀಟ್ಗಳು ಇದೆ, ಅವುಗಳನ್ನ ನೋಡಿ ನಾವು ಬರೀಬೇಕು. ಯಾಕೆಂದರೆ ನಾವು ಬರೀ ಸ್ಕೆಚ್ ಬುಕ್ಕಲ್ಲಿ ಮಾಡಿದ್ರೆ ಅದು ಸ್ವಲ್ಪ ಲೈಟಾಗಿ ಕಾಣುತ್ತೆ. ಸ್ಕೆಚ್ ಬುಕ್ಕಲ್ಲಿ ಶೀಟೆಲ್ಲ ಥಿಕ್ನೆಸ್ ಕಮ್ಮಿ ಇರುತ್ತೆ. ಅದರಿಂದ ನಾವು ಡ್ರಾಯಿಂಗ್ ಶೀಟ್ಸೇ ಬೇರೆ ಸಿಗುತ್ತೆ ಅಂಥವನ್ನ ತಂದು ಥಿಕ್ನೆಸ್ ಆಗಿರುತ್ತಂದು ಮಾಡಿದ್ರೆ ನಾವು ಸ್ವಲ್ಪ ಡ್ರಾಯಿಂಗ್ ಸ್ವಲ್ಪ ಕ್ಲೀನಾಗಿ ಬರುತ್ತೆ. ಸ್ವಲ್ಪ ಡಾರ್ಕಾಗೂ ಮಾಡ್ಬೋದು, ಒಳ್ಳೆ ಶೈನಿಂಗೂ ಇರುತ್ತೆ. ಅದರಿಂದ ಸ್ವಲ್ಪ ಆದಷ್ಟು ನಾವು ಒಳ್ಳೆ ಥಿಕ್ನೆಸ್ ಡ್ರಾಯಿಂಗ್ ಶೀಟಲ್ಲೇ ಡ್ರಾ ಮಾಡಿದ್ರೆ ಒಳ್ಳೆಯದು, ಅದು ಕ್ಲೀನಾಗಿ ಕಾಣುತ್ತೆ. ಅದಾದರೆ ನೋಡಿ, ಕಣ್ಣಿನ ಭಾಗಕ್ಕೆಲ್ಲ ನಾನು ಸ್ವಲ್ಪ ಲೈಟಾಗಿ ಮತ್ತು ಶೇಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬ್ಲ್ಯಾಕ್ ಕಲರ್ ಸ್ವಲ್ಪ ಲೈಟಾಗಿ ಶೇಡ್ ಮಾಡ್ತಾಯಿದ್ದೀನಿ ಉಬ್ಬಿಗೆಲ್ಲ ಮತ್ತು ಕಣ್ಣಿಗೆಲ್ಲ. ಯಾಕೆಂದರೆ ಒಂದೇ ಸರಿ ನಾವು ಡಾರ್ಕ್ ಮಾಡೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಲೈಟಾಗಿ ಮಾಡ್ಕೊಂಡು ಕೊನೆಯಲ್ಲಿ ಡಾರ್ಕಾಗಿ ಶೇಡಿಂಗ್ ಮಾಡೋದು.
ಚಿತ್ರ ಎಲ್ಲ ಫಿನಿಶಿಂಗ್ ಆದಮೇಲೆ ಕಣ್ಣಿನ ಭಾಗ ಬರೀತಾರೆ. ಆದರೆ ನಾನು ಆ ರೀತಿ ಮಾಡಲ್ಲ. ನಾನು ಯಾವುದು ಅನುಕೂಲ ಆಗುತ್ತೆ ಆ ರೀತಿ ಒಂದು ಕಡೆಯಿಂದ ಬರ್ಕೊಂಡ್ಬಿಡ್ತೀನಿ. ಒಬ್ಬೊಬ್ಬರು ಕಣ್ಣಿನ ಭಾಗ ಲಾಸ್ಟ್ ಆಗಿಬಿಟ್ಟು ಕೊನೆಯಲ್ಲಿ ಕಣ್ಣಿನ ಚಿತ್ರ ಬಿಡಿಸ್ತಾರೆ. ಹಾಗೆ ನಾನು ಆ ಥರ ಇದು ಮಾಡೋಕ್ಕೆ ಹೋಗಲ್ಲ. ನಾನು ಒಂದು ಕಡೆಯಿಂದ ಹೇಗಿರುತ್ತೆ ಅದು ಡ್ರಾ ಬಂದುಬಿಡ್ತೀನಿ. ಅವ್ರವ್ರ ಮೇಲೆ ಡಿಪೆಂಡ್, ಅವ್ರವ್ರಿಗೆ ಹೇಗೆ ಇಷ್ಟ ಆಗುತ್ತೆ. ಆದರೆ ನಾನು ಯಾವಾಗಲೂ ಡ್ರಾ ಶುರು ಮಾಡಬೇಕಾದ್ರೆ ಹಣೆ ಉಬ್ಬು ಇಲ್ಲ ಕಣ್ಣಿಂದನೇ ಡ್ರಾ ಸ್ಕೆಚ್ಚಿಗೆ ಶುರು ಮಾಡೋದು. ನಾನು ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ನಾನು ಗ್ರೈಡ್ ಮುಖಾಂತರ ಯಾವುದೇ ಡ್ರಾಯಿಂಗ್ ಶುರು ಮಾಡಬೇಕಾದ್ರೆ ನಾನು ಕಣ್ಣಿನ ಭಾಗ ಉಬ್ಬಿಂದನೇ ಶುರು ಮಾಡ್ತೀನಿ. ಆದರೆ ಕಲರಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಗ್ರೈಡಲ್ಲಿ ನಾವು ಯಾವಾಗಲೂ ಲೈಟಾಗಿ ಸ್ಕೆಚ್ ಹಾಕಿದ್ರೆ ನಾವು ಈ ಥರ ಕಲರಿಂಗ್ ಮಾಡುವಾಗ ಈಸಿ ಆಗುತ್ತೆ. ಏನಾದ್ರು ನಾವು ಗ್ರೈಡಲ್ಲೇ ಟ್ರೈ ಮಾಡ್ಬೇಕಾದ್ರೆ ಮೊದಲೇ ಡಾರ್ಕಾಗಿ ಏನಾದ್ರು ನಾವು ಸ್ಕೆಚ್ ಹಾಕೊಂಡ್ರೆ ಈ ಥರ ಕಲರಿಂಗ್ ಮಾಡ್ಬೇಕಾದ್ರೆ ನಮಗೆ ಭಾಳ ತೊಂದರೆ ಆಗುತ್ತೆ. ಯಾಕೆ ನಾವು ಕಲರಿಂಗ್ ಮಾಡಿದ್ರೂ ಅದು ಸ್ಕೆಚ್ ಹಾಕಿರೋದೆಲ್ಲ ಹಾಗೆ ಕಾಣ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಲೈಟಾಗಿ ಹಾಕಲಿ. ನೋಡಿ ಇವಾಗ ಕೆನ್ನೆ ಒಂದು ಸೈಡು ಮುಖಕ್ಕೆ ಫೇಸ್ಗೆ ಫ್ರಂಟಾಗಿ ಬೆಳಕು ಬಿದ್ದಿದೆ. ಅದರಿಂದ ಫ್ರಂಟಲ್ಲಿ ಸ್ವಲ್ಪ ಲೈಟ್ ಶೇಡು, ಈ ಸೈಡ್ ಕೆನ್ನೆ ಇದ್ರ ಮೇಲೆಲ್ಲ ಸ್ವಲ್ಪ ಡಾರ್ಕಾಗಿ ಆಗ್ತಾಯಿದ್ವಿ, ಶೇಡ್ ಮಾಡ್ತಾಯಿದ್ದೀನಿ. ಅದರಿಂದ ಬ್ರೌನಲ್ಲೇ ನಾನು ಅದನ್ನೆಲ್ಲ ಶೇಡ್ ಮಾಡ್ತಾಯಿದ್ದೀನಿ, ಅಬ್ಸರ್ವ್ ಮಾಡ್ಬೋದು. ಇವಾಗ ಗಡ್ಡದ ಹತ್ರ ಏನಿದೆ ಇಲ್ಲಿ ನಾವು ಬ್ರೌನು ಬ್ಲ್ಯಾಕು ಅದೆಲ್ಲ ಯೂಸ್ ಮಾಡ್ತೀವಿ. ಯಾಕಂದರೆ ಸ್ವಲ್ಪ ಕುರುಚಲು ಗಡ್ಡ ಅಂತ ಏನಂತೀವಿ ಅದು ದರ್ಶನ್ ಅವ್ರಿಗೆ ಆಗ್ತಾ ಇರುತ್ತೆ. ಅದರಿಂದ ನಾವು ಅಲ್ಲಿ ಬ್ರೌನು ಮತ್ತು ಲೈಟಾಗಿ ಬ್ಲ್ಯಾಕ್ ಶೇಡು ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ದೂರದಿಂದ ನೋಡೋರಿಗೆ ಸ್ವಲ್ಪ ಗಡ್ಡ ಕುರುಚಲು ಗಡ್ಡ ಇರೋದು ಕಾಣಬೇಕು, ಆ ಥರ. ನೋಡಿ ಮೀಸೆ ಇದಕ್ಕೂ ನಾನು ಲೈಟಾಗಿ ಬ್ಲ್ಯಾಕಲ್ಲಿ ಇದು ಮಾಡ್ಕೊಂಡೆ ಮತ್ತು ಬ್ರೌನಲ್ಲಿ ಇದು ಮಾಡಿದ್ದೀನಿ. ಆಮೇಲೆ ವೈಲೆಟ್, ಡಾರ್ಕ್ ವೈಲೆಟಲ್ಲೂ ಕೂಡ ಮೀಸೆ ಇದು ಬಂದಿದೆ. ಏಕೆಂದರೆ ಇದು ಬೆಳಕು ಫೋಟೋದಲ್ಲಿ ಇರೋದು ಹಂಗೆ ಬೆಳಕು ಬಿದ್ದಿರೋದ್ರಿಂದ ಮೀಸೆ ಸ್ವಲ್ಪ ಶೈನಿಂಗಲ್ಲಿದೆ. ಮೀಸೆ ಮತ್ತು ತಲೆ ಏರ್ ಕೂಡ ಸ್ವಲ್ಪ ಶೈನಿಂಗಲ್ಲಿದೆ. ಅದರಿಂದ ನಾನು ಸ್ವಲ್ಪ ಡಾರ್ಕ್ ವೈಲೆಟು, ಲೈಟಾಗಿ ಬ್ಲ್ಯಾಕು ಇವೆಲ್ಲ ಯೂಸ್ ಮಾಡಿ ಕೊನೆಯಲ್ಲಿ ಡಾರ್ಕ್ ಬ್ಲ್ಯಾಕಲ್ಲಿ ನಾನು ಮೀಸೆ ಅದಕ್ಕೆ ಫಿನಿಶಿಂಗ್ ಕೊಟ್ಟಿದ್ದೀನಿ. ನಾವು ಯಾವಾಗಲೂ ಒಂದೇ ಸರಿ ನಾವು ಬ್ಲ್ಯಾಕಲ್ಲಿ ಬರೆದ್ಬಿಟ್ರೆ ಅದು ಫಿನಿಶಿಂಗ್ ಕಾಣಲ್ಲ ಮೀಸೆ. ಅದಕ್ಕೆ ನಾವು ಮಧ್ಯೆ ಲೈಟಾಗಿ ಬ್ಲ್ಯಾಕಲ್ಲಿ ಇದ್ಬಿಟ್ಟು ಆಮೇಲೆ ಡಾರ್ಕಾಗಿ ಇದು ಮಾಡಿದ್ರೆ ಕ್ಲೀನಾಗಿ ಕಾಣುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕತ್ತತ್ರ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ, ಅದರಿಂದ ನಾನು ಡಾರ್ಕ್ ಬ್ರೌನ್ ಆಗ್ತಾಯಿದ್ದೀನಿ. ಹಾಗೆ ಕೆಳಗಡೆ ನೋಡ್ಬೋದು ಕೆನ್ನೆ ಭಾಗ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಅಲ್ಲೆಲ್ಲ ಡಾರ್ಕ್ ಬ್ರೌನ್ನ ಮೊದಲು ಲೈಟಾಗಿ ಹಾಕಿದ್ದು. ಇದು ಸ್ವಲ್ಪ ಡಾರ್ಕಾಗಿ ಬ್ರೌನಲ್ಲಿ ನಿಮಗೆ ಪೆನ್ಸಿಲ್ಸ್ ತಗೊಂಡ್ರೆ ಅದರಲ್ಲಿ 2-3 ಥರ 2-4 ಥರ ಬ್ರೌನ್ ಕಲರ್ ಸಿಗುತ್ತೆ. 1 by 1 ಅದನ್ನು ನೀವು ನಿಮ್ಗೆ ಯಾವ ಥರ ಶೇಡ್ ಬೇಕು ಡಾರ್ಕಾಗಿ ಡಾರ್ಕ್, ಲೈಟ್ ಅದನ್ನು ಯೂಸ್ ಮಾಡ್ಬೋದು ನೀವು. ನಾನು ಅದೇ ಥರ ಯೂಸ್ ಮಾಡಿರೋದು. ಮೊದಲು ಲೈಟ್ ಬ್ರೌನಲ್ಲಿ ಹಾಕೊಂಡೆ, ಇವಾಗ ಡಾರ್ಕ್ ಬ್ರೌನಲ್ಲಿ ಸ್ವಲ್ಪ ಶೇಡಿಂಗ್ ಕೊಡ್ತಾಯಿದ್ದೀನಿ ನಾನು. ಈಗ ಏರ್ಗೆ ಅವರು ಫೋಟೋದಲ್ಲಿ ಏನಾಗಿದೆ ಅಂದರೆ ಸೂರ್ಯನ ಬೆಳಕು ಏರ್ ಮೇಲೆ ಬಿದ್ದಿರೋದ್ರಿಂದ ಅದು ಫುಲ್ ಬ್ಲ್ಯಾಕ್ ಕಾಣ್ತಾ ಇಲ್ಲ, ಸ್ವಲ್ಪ ಶೈನಿಂಗ್ ಇದೆ. ಅದರಿಂದ ನಾನು ಇಲ್ಲಿ ಡಾರ್ಕ್ ವೈಲೆಟ್ ಬಳಸಿದ್ದೀನಿ, ಮತ್ತು ಲೈಟ್ ಬ್ಲ್ಯಾಕ್ ಬಳಸಿದ್ದೀನಿ, ಸ್ವಲ್ಪ ಬ್ರೌನ್ ಬಳಸಿದ್ದೀನಿ. ಆಮೇಲೆ ಡಾರ್ಕ್ ಬ್ಲ್ಯಾಕ್ ತಂದು ಸ್ವಲ್ಪ ಶೇಡಿಂಗ್ ಮಾಡಿದ್ದೀನಿ, ಕೊನೆಗೆ ಫಿನಿಶಿಂಗ್ ಟಚ್ ಮಾಡಿದ್ದೀನಿ. ನೋಡ್ಬೋದು ನಾನು ವೈಲೆಟ್ ಯೂಸ್ ಮಾಡಿದ್ದೀನಿ. ವೈಲೆಟ್ ಎಲ್ಲ ಏರ್ನ ಬರೆದಿದ್ದೀನಿ. ಯಾಕೆಂದರೆ ಬೆಳಕು ಬಿದ್ದಿರೋದ್ರಿಂದ ಸ್ಪೆಷಲ್ ಎಫೆಕ್ಟ್ ಥರ ಬೆಳಕು ಬಿದ್ದಿರೋದ್ರಿಂದ ಕಾಣ್ತಾ ಇರೋದು. ನಾವು ಈ ಥರ ಮಾಡೋದ್ರಿಂದ ಸ್ವಲ್ಪ ಅದು ಸೂರ್ಯನ ಬೆಳಕು ಬಿದ್ದಿರೋ ಹಂಗೆ ಕಾಣುತ್ತೆ ನಮಗೆ ದೂರಕ್ಕೆ. ಫುಲ್ ಫಿನಿಶಿಂಗ್ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ನಾನು ಅದರಲ್ಲೆಲ್ಲ ಬರೆದ್ಮೇಲೆ ಈಗ ಸ್ವಲ್ಪ ಬ್ಲ್ಯಾಕಲ್ಲಿ ಟಚ್ ಕೊಡ್ತಾಯಿದ್ದೀನಿ ನಾನು. ನಾವು ಯಾವತ್ತು ವ್ಯಕ್ತಿ ಚಿತ್ರ ಬರೀಬೇಕು ಅಂದಾಗ ಮೊದಲು ನಾವು ಫೇಸ್ನ ಕ್ಲೀನಾಗಿ ಬರೀಬೇಕು. ಅಬ್ಸರ್ವ್ ಮಾಡಿ ಯಾವುದೇ ತಪ್ಪಾಗದಿದ್ದಂಗೆ ಕ್ಲೀನಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ನೀವು ಎಷ್ಟು ಪ್ರಯತ್ನಪಟ್ಟು ಎಷ್ಟು ಟೈಮ್ ವೇಸ್ಟ್ ಮಾಡಿ ಇದನ್ನ ಬರೆದಿರ್ತೀರ, ಏನಾದ್ರು ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ನೋಡಿದವರು ಅಲ್ಲಿ ಒಂದೇ ಸರಿ ಅಂದ್ಬಿಡ್ತಾರೆ ಚೆನ್ನಾಗಿಲ್ಲ. ಆವಾಗ ನಾವು ಮಾಡಿರೋ ಶ್ರಮ ಎಲ್ಲ ವೇಸ್ಟು. ಅದರಿಂದ ವ್ಯಕ್ತಿ ಚಿತ್ರ ಬರಬೇಕಾದ್ರೆ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ
ಆ ಥರ ಪಡಬೇಡಿ, ನಿಧಾನಕ್ಕೆ ಡ್ರಾಯಿಂಗ್ ಮಾಡಿ. ನೀವು ಫೇಸ್ ಒಂದು ಚೆನ್ನಾಗಿ ಬರೆದ್ಬಿಟ್ಟು ಇನ್ನು ಬಾಕಿ ಕೆಳಗಡೆ ಬಟ್ಟೆ ಅವೆಲ್ಲ ನೀವು ಸಿಂಪಲಾಗಿ ಶೇಡ್ ಕೊಟ್ಟರು ಏನು ಅನಿಸಲ್ಲ. ಯಾಕೆಂದರೆ ಯಾವುದೇ ವ್ಯಕ್ತಿ ಚಿತ್ರ ಬರೆದಾಗ ಎಲ್ಲರೂ ನೋಡೋದು ಫೇಸ್ ಹೇಗಿದೆ, ಕ್ಲೀನಾಗಿ ಬಂದಿದೆಯಾ ಅಂತ ನೋಡ್ತಾರೆ, ಓಕೆ ಅಂತಾರೆ. ನೀವು ಎಲ್ಲ ಚೆನ್ನಾಗಿ ಬರೆದು ಫೇಸೇ ಯಾಕೋ ಚೆನ್ನಾಗಿ ಬರಲಿಲ್ಲ ಅಂದರೆ ನೋಡಿದವರು ನೀವು ಎಷ್ಟೇ ಇದಾಗಿರೋ ಚೆನ್ನಾಗಿಲ್ಲ ಅಂತಲೇ ಅನ್ನೋದು. ಅದರಿಂದ ಫೇಸ್ ಕ್ಲೀನಾಗಿ ಬರಲಿ, ಕ್ಲೀನಾಗಿ ಮಾಡಿ ಅಂತ ಅಷ್ಟೇ. ನೀವು ನೋಡ್ಬೋದು, ನಾನು ಫೇಸ್ ಬರೆಯೋಕ್ಕೆ ತಗೊಂಡಿರೋ ಟೈಮ್ ಅಷ್ಟು ಈ ಕೆಳಗಡೆ ಈ ಬಟ್ಟೆ ಇದಕ್ಕೆಲ್ಲ ಟೈಮ್ ತಗೊಳ್ಳಲ್ಲ, ಅದನ್ನೆಲ್ಲ ಸಿಂಪಲಾಗೇ ಬರೆದ್ಬಿಡ್ತೀನಿ. ಯಾಕೆಂದರೆ ಹೇಳಿದ್ನಲ್ಲ ನಿಮಗೆ, ಫೇಸೇ ಮೇಯ್ನ್ ಮುಖ್ಯ. ಅದರಿಂದ ನಾನು ಫೇಸ್ಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತೀನಿ. ಬಟ್ಟೆ ಎಲ್ಲ ಸಿಂಪಲಾಗಾರು ಕಲರಿಂಗ್ ಮಾಡ್ಬೋದು ನಾವು ಹೆಂಗಾದ್ರೂ. ನಮ್ಮಲ್ಲಿ ಇದೇ ಥರ ಮಕ್ಳುಗಳಿಗೋಸ್ಕರ ಅಂತ ನಮ್ಮ ಚಾನಲಲ್ಲಿ ವೀಡಿಯೋಗಳು ಮಾಡಿದ್ದೀನಿ, ಡ್ರಾಯಿಂಗ್ ಮಾಡೋದು ಹೇಗೆ ಅಂತ. ಅದನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತು ಫೇಸ್ಬುಕ್ಕಲ್ಲೂ ಕೂಡ ನಮ್ಮ ಪೇಜ್ ಫಾಲೋ ಮಾಡಿ, ಅಲ್ಲೂ ಕೂಡ ನಮ್ಮ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತು ಇಲ್ಲಿ ಯೂಟ್ಯೂಬಲ್ಲಿ ನೀವೇನಾದ್ರು ಹೊಸ್ದಾಗಿ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ನಮ್ಮ ಈ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಗಳು ಬರ್ತವೆ ನೋಡಿ. ಈ ಹಿಂದೆ ಹಾಕಿರೋ ವೀಡಿಯೋಗಳಿಗೆ ನಿಮ್ಮ ಕಾಮೆಂಟ್ ಅಭಿಪ್ರಾಯ ತಿಳಿಸಿ. ಏನೇ ತಪ್ಪಿದ್ರೂ ತಿಳಿಸಿ, ಅದನ್ನು ಸರಿಪಡಿಸ್ಕೊಳ್ತೀವಿ. ನೋಡಿ, ನಾನು ಇವ್ರದ್ದು ಶರ್ಟಿಗೆ ಅಲ್ಲಿ ಬ್ಲೂ, ಸ್ಕೈ ಬ್ಲೂ ಇತ್ತು ಮತ್ತು ವೈಲೆಟಲ್ಲಿ ಸ್ವಲ್ಪ ಶೇಡಿಂಗ್ ಕೊಟ್ಟಿದ್ದೀನಿ. ಇದು ದರ್ಶನ್ ಅವರು ಸರ ಹಾಕಿದ್ದಾರೆ, ಅದನ್ನು ಸಿಂಪಲಾಗಿ ಬರೆದಿದ್ದೀನಿ ಅಷ್ಟೇ. ನಾನು ನಿಮ್ಗೆ ಹೇಳಿದೆ, ಮೇಯ್ನ್ ನಮಗೆ ಬೇಕಾಗಿರೋದು ಫೇಸ್, ಅದನ್ನು ಕ್ಲೀನಾಗಿ ತೋರಿಸಿ. ಈ ಒಡವೆಗೆ ಎಲ್ಲ ನಾವು ದೇವ್ರ ಚಿತ್ರ ಎಲ್ಲ ಬರಿತೀವಿ, ಆವಾಗ ನಾವು ಒಡವೆಗೆಲ್ಲ ಪ್ರಾಮುಖ್ಯತೆ ಕೊಡಬೇಕು, ಆವಾಗ ನಾವು ಕ್ಲೀನಾಗಿ ತೋರಿಸ್ಬೇಕಾಗುತ್ತೆ. ಅದನ್ನೆಲ್ಲ ವ್ಯಕ್ತಿ ಚಿತ್ರ ಬರೆದಾಗ ನಮಗೆ ಮೇನ್ ಫೇಸ್ ಮುಖ್ಯ. ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡಿ, ಕ್ಲೀನಾಗಿ ಬರೀರಿ ಅಷ್ಟೇ. ನೋಡಿ, ಇದು ಸ್ಕೈ ಬ್ಲೂ ಇತ್ತು, ಮೊದಲು ಲೈಟಾಗಿ ಸ್ಕೈ ಬ್ಲೂಲಿ ಶೇಡ್ ಮಾಡಿದೆ. ಈಗ ಸ್ವಲ್ಪ ಡಾರ್ಕ್ ಬ್ಲೂ ತಗೊಂಡು ಅದಕ್ಕೆ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಯಾಕೆಂದರೆ ಅದು ಕಾಲರ್ ಮಡಿಸ್ಕೊಂಡಿರುತ್ತೆ ಶರ್ಟದು, ಅದಕ್ಕೋಸ್ಕರ ಆ ಥರ ಕಾಣ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಫಿನಿಶಿಂಗ್ ಕೊಟ್ಟೆ. ಈಗ ಬ್ಲ್ಯಾಕ್ ಕಲರ್ಲಿ ಲಾಸ್ಟ್ ಫಿನಿಶಿಂಗ್ ಟಚ್ ಕೊಡ್ತಾಯಿದ್ದೀನಿ. ನೀವು ಯಾವುದೇ ಚಿತ್ರ ಬರೆದ್ರೂ ಕೊನೆಯಲ್ಲಿ ಬ್ಲ್ಯಾಕ್ ಕಲರ್ಲಿ ಫಿನಿಶಿಂಗ್ ಕೊಟ್ಟರೆ ಆ ಚಿತ್ರಕ್ಕೆ ಒಂದು ಕಳೆ, ನೋಡೋರ್ಗೂ ಒಂಥರ ಲುಕ್ಕು ಚೆನ್ನಾಗಿರುತ್ತೆ. ಡ್ರಾಯಿಂಗ್ ಇನ್ನೇನು ಮುಗಿದ ಬಂತು ಸ್ನೇಹಿತರೆ. ನಮ್ಮ ಚಾನಲ್ ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಳು ಮುಂದೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸ್ನೇಹಿತರೆ.